ಕೊಲೆ ಕೇಸಲ್ಲಿ ಪವಿತ್ರ ಗೌಡ ಮೇಲಿನ ಆರೋಪಗಳು. ಏನೆಲ್ಲ ಆರೋಪಗಳಿದೆ? ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಯಿತು. ಹಾಗಾದ್ರೆ ಏನೆಲ್ಲ ಆರೋಪಗಳಿವೆ? ಇಡೀ ಘಟನಾವಳಿ ಬಗ್ಗೆ ಮಾಹಿತಿಯನ್ನ ನೀಡ್ತಿರುವಂತಹ ಜಡ್ಜ್ ಮೊದಲನೆಯಿಂದ ಕೂಡ ಕೊಲೆ ಆಗೋ ತನಕನೂ ಕೂಡ ಏನೆಲ್ಲ ಮಾಹಿತಿಗಳಿದೆ ಅಂತ ಹೇಳಿ ಪವಿತ್ರ ಗೌಡ ಮೇಲಿರುವಂತಹ ಆರೋಪಗಳನ್ನ ಜಡ್ಜ್ ಒಂದೊಂದಾಗಿ ಓದಿ ಹೇಳ್ತಾ ಇದ್ದಾರೆ. ಈಗ ಕೇಳಿಸ್ಕೊಳ್ತಿರುವಂತಹ ಪವಿತ್ರ ಗೌಡ ಅವರಿಗೆ ಮನದಟ್ಟಣೆ ಆಗಿರ್ಬೋದು, ನಾನು ಹಿಂಗೂ ಮಾಡಿದ್ದೀನಿ ಅಂತ ಹೇಳಿ ಅವ್ರಿಗೆ ಏನಾದ್ರೂ ಈಗಲೂ ಕೂಡ ಮನವರಿಕೆ ಆಗಿರ್ಬೋದಾ, ಅಥವಾ ಇದನ್ನೆಲ್ಲ ನಾನು ಮಾಡಿಲ್ಲ ಅಂತ ಹೇಳ್ತಾರ ಅನ್ನೋದು ಕೂಡ ಗೊತ್ತಿಲ್ಲ. ಇಡೀ ಘಟನಾವಳಿ ಬಗ್ಗೆ ಮಾಹಿತಿಯನ್ನ ಕೊಡ್ತಿದ್ದಾರೆ. ಹೀಗೆ ಮಾಡಿರೋದು ಹೌದಾ ನೀವು ಅಂತ ಹೇಳಿ ಕೂಡ ಕೇಳ್ತಾರೆ. ಹಾಗಾದ್ರೆ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಪವಿತ್ರ ಗೌಡ ಹೇಗೆ ಉತ್ತರವನ್ನ ನೀಡ್ತಾರೆ? ಯಾವ ರೀತಿಯಾಗಿ ಕೊಲೆಗೆ ಪ್ಲಾನ್ ಮಾಡಿ ಸಂಚನ್ನ ಮಾಡಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಹತ್ಯೆ ಮಾಡಲಾಯಿತು ಎಂಬಂತಹ ಪ್ರಶ್ನೆಯನ್ನು ಕೂಡ ಕೇಳಲಾಗುತ್ತೆ. ಇಡೀ ಘಟನಾವಳಿ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಜಡ್ಜ್. ಏನೆಲ್ಲ ಆರೋಪಗಳಿವೆ, ಹೇಗೆಲ್ಲ ಕೊಲೆಗೆ ಪ್ಲಾನ್ ಅನ್ನು ರೂಪಿಸಲಾಯಿತು, ಹೇಗೆಲ್ಲ ಅವನನ್ನ ಕಿಡ್ನಾಪ್ ಮಾಡಿ ಕರೆತರಲಾಯಿತು, ಯಾರೆಲ್ಲ ಸೇರ್ಕೊಂಡಿದ್ರು, ಯಾವ ಕಾರನ್ನ ಉಪಯೋಗಿಸಿದ್ರು, ಎಲ್ಲವನ್ನೂ ಕೂಡ ಪ್ರಶ್ನೆಗಳ ಸುರಿಮಳೆಯನ್ನ ಕೇಳ್ತಾರೆ. ಈಗ ಅವ್ರಿಗೆ ಅನ್ಸಿರ್ಬೋದು, ಇಲ್ಲಪ್ಪ ಜೈಲ್ನಲ್ಲೇ 4 ಗೋಡೆಗಳ ಮಧ್ಯೆ ಇರುವಂಥದ್ದೇ ಎಷ್ಟೋ ಬೆಟರ್ ಅಂತ ಅನ್ಸ್ಬೋದು. ಯಾಕೆ ಅಂತ ಹೇಳಿದ್ರೆ ಜಡ್ಜ್ ಕೇಳುವಂತಹ ಪ್ರಶ್ನೆಗಳಿಗೆ ಅವರಿಗೆ ಬೆವರು ಇಳಿತಾ ಇರುತ್ತೆ. ಯಾಕಂತ ಹೇಳಿದ್ರೆ ಆ ರೀತಿಯಾಗಿ ಪ್ರಶ್ನೆಯನ್ನ ಕೇಳ್ತಾರೆ. ಇವರು ಹೆಂಗೆ ಉತ್ತರ ಕೊಟ್ಟರು ಕೂಡ ಕಷ್ಟನೇ ಆಗಿರುತ್ತೆ. ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಮೇಲೆ ಏನೆಲ್ಲ ಆರೋಪಗಳಿದೆ ಅಂತ ಹೇಳಿ ಕೂಡ ಜಡ್ಜ್ ಒಂದೊಂದಾಗಿ ಓದ್ತಾ ಇದ್ದಾರೆ. ಇಡೀ ಘಟನಾವಳಿ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಜಡ್ಜ್. ಈಗ ಸ್ಟಾರ್ಟ್ ಆಗಿರೋದು ಪವಿತ್ರ ಗೌಡ ಇಂದ. ಯಾಕಂತ ಹೇಳಿದ್ರೆ A1 ಆರೋಪಿ ಆಗಿರುವಂತ ಪವಿತ್ರ ಗೌಡ. ನೆಕ್ಸ್ಟ್ ದರ್ಶನ್ನ ಏನೆಲ್ಲ ಆರೋಪಗಳಿದೆ ಅವರ ಮೇಲೂ ಕೂಡ ಅಂತ ಹೇಳಿ ವಿಚಾರಣೆಯನ್ನ ಆರಂಭ ಮಾಡಲಾಗುತ್ತೆ. ಹೇಗೆಲ್ಲ ಪ್ಲಾನ್ ಮಾಡಿ, ಹೇಗೆ ಕಿಡ್ನಾಪ್ ಮಾಡಿ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದ್ರು, ಯಾರೆಲ್ಲ ಅದರಲ್ಲಿ ಭಾಗವಹಿಸಿದ್ರು, ಯಾರೆಲ್ಲ ಲಿಂಕ್ ಇದೆ ಅದರಲ್ಲಿ, ಎಲ್ಲವನ್ನು ಕೂಡ ಒಂದೊಂದಾಗಿ ಓದ್ತಾ ಹೋಗ್ತಾರೆ. ಯಾವಾಗ ಅವ್ರ ಮೇಲೆ 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು, ಅಷ್ಟು ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದಾಗ್ಲೂ ಕೂಡ ಅವರಿಗೆ ತಾವು ಏನು ತಪ್ಪು ಮಾಡಿದ್ವಿ ಅನ್ನುವಂಥ ಮನವರಿಕೆ ಕೂಡ ಆಗಲಿಲ್ಲ. ಯಾವಾಗ ದರ್ಶನ್ ಹಾಗೂ ಪವಿತ್ರ ಜೈಲಿಂದ್ರು ನಾರ್ಮಲ್ ಜೀವನವನ್ನೇ ನಡೆಸಿದ್ರು, ನಾನೇನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಅವ್ರ ಜೀವನವನ್ನ ನಡೆಸ್ತಾ ಇದ್ರು. ರೇಣುಕಾ ಸ್ವಾಮಿಗೆ ನೀವು ಹಲ್ಲೆ ಮಾಡಿದ್ದೀರಾ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಪವಿತ್ರ ಗೌಡಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಜಡ್ಜ್ IP ನಾಯಕ್. ಯಾಕೆ ಮೆಸೇಜ್ ಮಾಡಿದ್ದೀಯಾ ಅಂತ ಹೇಳಿ ಹೊಡೆದು ಅವಮಾನವನ್ನು ಕೂಡ ಮಾಡಿದ್ರು. ಚಪ್ಪಲಿಯಿಂದ, ಮರದ ದಿಮ್ಮಿನಿಂದ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ರು. ಹಾಗಾದ್ರೆ ನೀವು ಹಲ್ಲೆ ಮಾಡಿರೋದು ನಿಜಾನಾ? ರೇಣುಕಾ ಸ್ವಾಮಿಗೆ ನೀವು ಹಲ್ಲೆ ಮಾಡಿದ್ದೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಚಪ್ಪಲಿಯಿಂದ ಹೊಡೆದು, ಮರದ ದಿಮ್ಮಿಯಿಂದ ಹೊಡೆದು ಅವನನ್ನ ಕೊಲೆಗೈದಿದ್ರು. ಹಾಗಾದ್ರೆ ಇದೆಲ್ಲ ಮಾಡಿದ್ದು ನೀವೇನಾ? ಹೇಗೆಲ್ಲ ಕೊಲೆಗೆ ಸಂಚು ಮಾಡಿದ್ರಿ? ರೇಣುಕಾ ಸ್ವಾಮಿ ಕೊಲೆಗೆ ಸಂಚನ್ನು ರೂಪಿಸಿದ್ದು ನೀವೇನಾ ಅಂತ ಹೇಳಿ ಜಡ್ಜ್ ಪ್ರಶ್ನೆಯ ಸುರುಮಳೆಯನ್ನ ಕೇಳ್ತಾ ಇದ್ದಾರೆ. ಮರದ ದಿಮ್ಮಿಯಿಂದ ಹೊಡೆದು, ಚಪ್ಪಲಿನಿಂದ ಹೊಡೆದು, ಬೆನ್ನು ಮೂಳೆನೆಲ್ಲ ಮುರಿದ್ಬಿಟ್ಟು ಅವನನ್ನ ಹತ್ಯೆಗೈದ್ರು. ವಿಪರೀತ ಚಿತ್ರ ಹಿಂಸೆಯನ್ನ ಕೊಟ್ಬಿಟ್ಟು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ರು. ಹಾಗಾದ್ರೆ ಈ ಕೊಲೆ ಮಾಡಿರೋದಕ್ಕೆ ಏನೆಲ್ಲ ಪ್ಲಾನ್ ಅನ್ನ ಮಾಡಿದ್ರೆ? ರೇಣುಕಾ ಸ್ವಾಮಿ ಹತ್ಯೆ ಹಿಂದೆ ನಿಮ್ಮದೇ ಮಾಸ್ಟರ್ ಪ್ಲಾನ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಕೋರ್ಟ್ನ ಕಟಕಟಿಯಲ್ಲಿ ನಿಂತ್ಬಿಟ್ಟು ಈಗ ಪವಿತ್ರ ಗೌಡ ಉತ್ತರವನ್ನ ನೀಡ್ತಾ ಇದ್ದಾರೆ. ನ್ಯಾಯಾಧೀಶರ ಮುಂದೆ ದರ್ಶನ್ ಅಂಡ್ ಗ್ಯಾಂಗ್ ಹಾಜರುಪಡಿಸಲಾಗಿದೆ. ಎಲ್ಲ ಆರೋಪಿಗಳು ಕೂಡ ಈಗ ಪವಿತ್ರ ಗೌಡ ಇಂದ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಟೆನ್ಷನ್ ಆಗಿರುತ್ತೆ. ನಮಗೇನು ಪ್ರಶ್ನೆಗಳನ್ನ ಬರ್ಬೋದು, ಏನು ಪ್ರಶ್ನೆಗಳನ್ನ ಕೇಳ್ಬೋದು, ನಾನು ಹೇಗೆ ಉತ್ತರವನ್ನ ನೀಡಬೇಕು ಅಂತ ಹೇಳಿ ಕೂಡ ಈಗ ಯೋಚನೆಯನ್ನ ಮಾಡ್ತಾ ಇರ್ಬೋದು. ಹೆಂಗೆ ಉತ್ತರವನ್ನ ನೀಡಿದ್ರು ಕೂಡ ಸ್ನೇಹಿತೆ ಸಮತಾಗೆ ತಿಳಿಸಿ ಸಾಕ್ಷಿ ನಾಶ ಮಾಡುವಂತ ಯತ್ನ ಮಾಡಲಾಗಿತ್ತಾ ಎನ್ನುವಂತ ಪ್ರಶ್ನೆ ಕೂಡ ಕೇಳಲಾಗ್ತಾ ಇದೆ. ದರ್ಶನ್ ಜೊತೆ ಸೇರಿ ಒಳಸಂಚನ್ನ ಮಾಡಿದ್ದೀರಿ ಅಲ್ವಾ? ಪವಿತ್ರ ಗೌಡ ಮೇಲಿರುವಂತಹ ಆರೋಪವನ್ನ ಓದ್ತಾ ಇದ್ದಾರೆ ಜಡ್ಜ್. ದರ್ಶನ್ ಜೊತೆ ಸೇರ್ಕೊಂಡು ರೇಣುಕಾ ಸ್ವಾಮಿಯ ಹತ್ಯೆಗೆ ಪ್ರಯತ್ನ ಮಾಡಿದ್ರಿ ಅಲ್ವಾ? ಸ್ನೇಹಿತೆ ಜೊತೆಗೂ ಸೇರಿ ಇದಕ್ಕೆ ಪ್ಲಾನ್ ಅನ್ನು ರೂಪಿಸಿದ್ರಿ ಅಲ್ವಾ? ಹೀಗೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಜಡ್ಜ್. ಪವಿತ್ರ ಗೌಡ ಮೇಲಿರುವಂತಹ ಆರೋಪಗಳನ್ನ ಒಂದೊಂದಾಗೆ ಓದ್ತಾ ಇದ್ದಾರೆ ಜಡ್ಜ್. ದರ್ಶನ್ ಜೊತೆ ಸೇರ್ಕೊಂಡು ನೀವು ಕೊಲೆಗೆ ಸಂಚನ್ನ ರೂಪಿಸಿದ್ರಿ, ಹಾಗೆ ಸ್ನೇಹಿತೆ ಸಮತಾಗಿ ತಿಳಿಸಿ ಸಾಕ್ಷಿ ನಾಶವನ್ನು ಕೂಡ ಮಾಡಿದ್ರಿ ಅಲ್ವಾ? ಈ ರೀತಿಯಾಗಿ ಪ್ರಶ್ನೆಯ ಸುರಿಮಳೆಯನ್ನ ಗೈತಾ ಇದ್ದಾರೆ. ಪವಿತ್ರ ಗೌಡ ಮೇಲಿರುವಂತಹ ಒಂದೊಂದೇ ಆರೋಪಗಳನ್ನ ಓದ್ತಾ ಇದ್ದಾರೆ. ಹಾಗಾದ್ರೆ ಪವಿತ್ರ ಗೌಡ ಇದಕ್ಕೆ ಹೇಗೆಲ್ಲ ಉತ್ತರವನ್ನ ನೀಡಬಹುದು? ಹೌದು ಅಂತ ಒಪ್ಕೊಳ್ತಾರಾ ಅಥವಾ ಇಲ್ಲ ಅಂತ ಒಪ್ಕೊಳ್ತಾರಾ? ನಂದಲ್ಲ ತಪ್ಪು, ಬೇರೆಯವ್ರು ಹೇಳಿದ್ರು ಅಂತ ಹೇಳಿ ಒಪ್ಕೊಳ್ತಾರಾ? ಏನು ಅಂತ ಹೇಳಿ ಕಾದು ನೋಡ್ಬೇಕಿದೆ. ಒಟ್ನಲ್ಲಿ ಹೇಗೆ ಉತ್ತರವನ್ನ ನೀಡಿದ್ರು ಕೂಡ ಇವತ್ತು ಅವರಿಗೆ ದೊಡ್ಡ ಒಂದು ಭವಿಷ್ಯದ ನಿರ್ಧಾರ ಆಗುತ್ತೆ. ಅಂತವರು ಜೈಲಿನಿಂದ ಹೊರಗಡೆ ಹೋದಕ್ಕೆ ಸಾಧ್ಯನೇ ಇಲ್ಲ.